ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೈಟ್ ಏನು ಸಬ್ಜಿ ಮಾಡ್ಕೋಬೇಕಪ್ಪ ಅಂತ ಯೋಚನೆ ಮಾಡ್ಲತ್ತಿದ್ದಾರೆ. ಏನು ಮಾಡ್ಬೇಕಂತ ಒಂದು ಐಡಿಯಾ ಬಂತು ಫ್ರೆಂಡ್ಸ್. ಕಡ್ಲಿಬೇಳೆ ಇರ್ತಾವಲ್ರಿ, ಕಡ್ಲಿಬೇಳೆ ಉದುರುಬೇಳೆ ಮಾಡ್ಕೊಳತ್ತೀನಿ ನೋಡ್ರಿ. ಒಂದು ಕಪ್ ಕಡ್ಲಿಬೇಳೆ ಹಾಕಿದಾರೆ. ಒಂದು 3-4 ವಿಸಲ್ ಸಿಟಿ ಹೊಡ್ಸ್ಕೊಂಡಿನಿ ರೀ. ಹೊಡ್ಸ್ಕೊಂಡ್ಗೇನೆ ಕೈಲಿ ನೋಡ್ಬೇಕು ಫ್ರೆಂಡ್ಸ್ ಎಷ್ಟು ಮೆತ್ತಗಾಗ್ಯಾವ ಎಷ್ಟಿಲ್ಲ ಅಂತ ನೋಡ್ಕೇಶಿಂದ ತೆಕ್ಕೊಂದಿನಿ ನೋಡ್ರಿ. ಒಂದು ಸ್ವಲ್ಪ ಮೆತ್ತಗಾಗ್ಯಾವ್ರಿ ಕೈಲಿ. ಈ ಥರ ಮಾಡೋಣ. ಒಂದು ಸ್ವಲ್ಪ ಮೆತ್ತಗಾಗ್ಯಾವ. ಇವಾಗ ಪಾಣೆ ಹೊಡ್ಲತ್ತೀನಿ ನೋಡ್ರಿ. ಅದಕ್ಕೆ ಭಾಳ ಸಿಂಪಲ್ ಅದ ಫ್ರೆಂಡ್ಸ್, ಏನೂ ಇಲ್ಲ. ಬರೀ ಓನ್ಲಿ 1-2 ಉಳ್ಳಾಗಡ್ಡಿ ಕೊಯ್ಕೊಂಡಿನಿ, ಒಂದಿಷ್ಟು ಕೊತ್ತಂಬರಿ. ಇವಾಗ ಒಂದು ಬಾಲ್ ಇಟ್ಟಿನಿ ನೋಡ್ರಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಕೊತ್ತಂಬರಿ, ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಸ್ವಲ್ಪ ಕೆಂಪು ಮೂಡಿ ಬರ್ಬೇಕು ರೀ. ಉಳ್ಳಾಗಡ್ಡಿ ಕೆಂಪು ಮೂಡಿ ಬರೋಣ ಕೊತ್ತಂಬರಿ ಹಾಕಿನಿ. ಕೊತ್ತಂಬರಿ ಹಾಕಿದ ತಕ್ಷಣ ಇವಾಗ ಏನು ಮಾಡೀನಿ, ಕಡ್ಲಿಬೇಳೆ ಏನು ಕುದಿಸಿಟ್ಕೊಂಡಿದ್ದಲ್ರಿ ಕಡ್ಲಿಬೇಳೆ ಹಾಕಿ ನೋಡ್ರಿ ಅದು ಎಣ್ಣೆ ಒಳಗೆ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರ, ಉಪ್ಪು, ಅರಿಶಿನ ಆ್ಯಸ್ ಇಟ್ ಈಸ್ ಎಲ್ಲನೂ ಹಾಕ್ಬೋದು ರೀ. ಮತ್ತು ಇದಕ್ಕೆ ಏನು ಮಸಾಲ ಪಿಸಲ ಏನು ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್. ಟೊಮೊಟೊನೂ ಹಾಕೋದಿಲ್ಲ, ಓನ್ಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಇದ್ರೆ ಸಾಕ್ರಿ. ಬಟ್ ಪುಡಿ ಖಾರ ಹಾಕೋಕ್ಕಿಂತ ಮೊದಲು ಹಸಿಮೆಣಸಿಗೆ ಖಾರ ಹಾಕ್ಬೇಕು ರೀ, ಬೆಸ್ಟ್ ಆಗ್ತದೆ. ಬಟ್ ನಮ್ಮ ಮನ್ಯಾಗ ಉಣಲ್ಲಂತೂ ನಾ ಹಸಿಮೆಣಸಿಗೆ ಹಾಕಿಲ್ಲ ರೀ, ಪುಡಿ ಖಾರನೇ ಹಾಕಿ ಮಾಡ್ಲತ್ತೀನಿ. ಯೋಚನೆ ಮಾಡ್ಲತ್ತಿದ್ದಾರೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದ್ರ ಸಲುವಾಗ ಕಡ್ಲಿಬೇಳೆ ಉದ್ರಿಬೇಳೆ ಮಾಡಿ ನೋಡ್ರಿ. ನೈಟ್ ಅನ್ನದಾಗೆ ಊಟ ಮಾಡೀವ್ರಿ ನಾವು. ರೊಟ್ಟಿ ಅದು ಏನು ಇದ್ದಿದ್ದಿಲ್ಲ, ಅನ್ನದಾಗೆ ಊಟ ಮಾಡೀವಿ. ಇವಾಗ ನೋಡಿ ಫ್ರೆಂಡ್ಸ್, ಖಾರ ಉಪ್ಪು ಅರಿಶಿನ ಹಾಕಿ ನೋಡಿ ರೆಡಿ ಆಯ್ತು ನೋಡ್ರಿ ಕಡ್ಲಿಬೇಳೆ ಉದ್ರಿಬೇಳೆ.